ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಸ್ಯಾರಿ ಶಾಪಿಂಗ್ ಮತ್ತು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಊರಿಗೆ ಬಂದಿದ್ನಲ್ಲ, ಅಮ್ಮ ಅವನಿಗೆ ಹಬ್ಬಕ್ಕೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದರು. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಸ್ಯಾರೀಸ್ ತಂದಿದ್ನಲ್ಲ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಫೀಡಿಂಗ್ ಡ್ರೆಸ್ ಹಾಕ್ತಾಯಿದ್ದೀನಿ. ಇದು ಪ್ರೀವಿಯಸ್ ವ್ಲಾಗ್ನಲ್ಲಿ ನಿಮಗೆ ತೋರಿಸಿದ್ದೆ, ಒಂದು ಡ್ರೆಸ್ ತರಿಸಿದ್ದೆ ಅಂತ ಹೇಳಿ. ಇದೇ ರೀತಿ ಇನ್ನೂ 3 ತರಿಸಿದ್ದೀನಿ, ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಆಗಲೇ. ಸೊ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಎಲ್ಲ ರೆಡಿಯಾಗಿದೆ. ನಂದಾಯಿತು ಡ್ರೆಸ್ ಹಾಕ್ಕೊಂಡ್ರೆ, ಇನ್ನೇನಿಲ್ಲ. ಮುಂಚೆ ಅವನದು ಲೇಟ್ ಆಗ್ತಿರ್ಲಿಲ್ಲ, ನಂದು ಲೇಟ್ ಆಗ್ತಿತ್ತು. ಇವಾಗ ಅವ್ನು ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ರೆಡಿ ಆಗೋದು ಬೇಡ, ಏನು ಬೇಡ, ಸುಮ್ಮನೆ ಹೋದರೆ ಸಾಕು ಅನ್ನೋ ರೇಂಜಿಗೆ ಆಗಿರುತ್ತೆ. ಸೊ ಅಮ್ಮ ಚಿಕನ್ ಗ್ರೇವಿ ಜೊತೆಗೆ ದೋಸೆ ಮಾಡಿಕೊಟ್ಟಿದ್ರು. ನನಗೇನಂದರೆ ನಾನು ಅಡುಗೆ ಮಾಡಿಕೊಂಡು ತಿನ್ನೋದಕ್ಕಿಂತ ಅಮ್ಮ ಮತ್ತು ಅಜ್ಜಿ ಮಾಡಿಕೊಟ್ರೆ ಇಷ್ಟ ನನಗೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ, ಅದರಿಂದ. ಸೊ ರೆಡಿಯಾಗಿದ್ದಾಯಿತು. ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನಿಗೆ ಒಂದು ಬ್ಲ್ಯಾಕ್ ಮಿಕ್ಕಿ ಮೌಸ್ ಪ್ರಿಂಟ್ ಇರೋ ಪುಲೋವರ್ ಜೊತೆಗೆ ವೈಟ್ ಮಿಕ್ಕಿ ಮೌಸ್ ಪ್ರಿಂಟ್ ಇರೋ ಪ್ಯಾಂಟ್ ಹಾಕಿದ್ದೀನಿ. ನನಗೆ ಆ ಫೀಡಿಂಗ್ ಡ್ರೆಸ್ ಹೇಳಿದ್ನಲ್ಲ, ಅದನ್ನು ಆ ಫ್ರಾಕ್ನ ವೇರ್ ಮಾಡಿ ಅದಕ್ಕೆ ಬ್ಲ್ಯಾಕ್ ಆ್ಯಂಕಲ್ ಲೆಂತ್ ಲೆಗಿನ್ಸ್ ಹಾಕಿದ್ದೀನಿ. ಇದನ್ನ ಆ್ಯಕ್ಚುಲಿ ಹಾಗೆ ವೇರ್ ಮಾಡಬೇಕು, ಬಟ್ ಹೊರಗಡೆ ಹೋಗ್ತಿದ್ನಲ್ಲ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಬ್ಲ್ಯಾಕ್ ಲೆಗ್ಗಿನ್ಸ್ ಪೇರ್ ಮಾಡಿಕೊಂಡೆ. ಇವನಿಗೆ ನಾಳೆ ವ್ಯಾಕ್ಸಿನ್ ಹಾಕಿಸ್ಬೇಕು, ನಾಳೆ ಕೂಡ ಹೊರಗೆ ಹೋಗಬೇಕು. ನಾಳೆ ಆಗೋದಿಲ್ಲ, ಅವನಿಗೆ ಏನಾದರೂ ಪೇಯ್ನ್ ಆದರೆ ಅಂತ ಹೇಳಿ ಇವತ್ತೇ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಇವಾಗ ಸ್ಯಾರಿ ಶಾಪಿಂಗಿಗೆ ಬಂದಿದ್ದೀವಿ. ಸೊ ನನ್ನ ಹತ್ರ ಸೆಮಿ ಸಿಲ್ಕಲ್ಲಿ ಸ್ಯಾರೀಸ್ ಇರಲಿಲ್ಲ, ಸೊ ಅದ್ರಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೊ ನಾನು ಅದಕ್ಕೆ ಯಾವಾಗಲೂ ಸ್ಟೋರ್ನಲ್ಲಿ ತೊಗೊಳ್ಳಲ್ಲ, ಆನ್ಲೈನಲ್ಲಿ ತರಿಸ್ಕೊಳ್ತೀನಿ, ಇನ್ಸ್ಟಾಗ್ರಾಮ್ ಪೇಜ್ಗಳಿಂದ ಇಲ್ಲ ವೆಬ್ಸೈಟಿಂದ. ಎಲ್ಲದಕ್ಕೂ ಈ ಥರ ವರ್ಕ್ ಬ್ಲೌಸ್ ಬಂದಿತ್ತು, ಬಟ್ ವರ್ಕ್ ಬ್ಲೌಸಸ್ ಎಲ್ಲ ಲೈಕ್ ಒಂಥರ ಓವರ್ ಡಿಸೈನ್ಸ್ ಥರ ಇತ್ತು. ಅದರಲ್ಲೂ 1-2 ಸ್ಯಾರೀಸ್ ಸೆಲೆಕ್ಟ್ ಮಾಡಿ ಕಷ್ಟಪಟ್ಟು ಸಿಂಪಲಾಗಿ ಸ್ಯಾರೀಸ್ನ, ಬಟ್ ಸಿಗಲಿಲ್ಲ. ಬೇರೆದ್ರಲ್ಲಿ ತೊಗೊಂಡೆ. ಒಂದು ಬನಾರಸ್ ಥರದ್ರಲ್ಲಿ ತೊಗೊಂಡಿದ್ದೀನಿ. ಇವಾಗ ಅಪ್ಪುಗೆ ಮತ್ತು ಅಪ್ಪಂಗೆ ಅವರಿಬ್ರಿಗೂ ಬಟ್ಟೆ ತೊಗೊಳ್ತಾ ಇದ್ದಾರೆ. ಅಪ್ಪಂಗೇನಂದರೆ ಅವರು ಸ್ಟಿಚ್ ಮಾಡಿಸ್ತಾರಲ್ಲ, ಆ ರೀತಿದ್ರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಪಾಪುಗೆ ಸ್ವಲ್ಪ ಅವನಿಗೂ ಬಟ್ಟೆಗಳು ತೊಗೊಳ್ಬೇಕಿತ್ತು, ಹಬ್ಬ ಅಲ್ವಾ, ಗೌರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಅಮ್ಮ ಅಪ್ಪ ನನಗೂ ಮತ್ತು ಪಾಪುಗೆ ಇಬ್ರಿಗೂ ಬಟ್ಟೆ ಕೊಡಿಸ್ತೀವಿ ಅದರಿಂದ ಬಂದಿದ್ದು. ನನಗೆ ತೊಗೊಳ್ಳೋಣ ಅಂದ್ಕೊಂಡೆ, ಹಬ್ಬಕ್ಕೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ಯಾರಿನೇ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಮತ್ತು ಸ್ವಲ್ಪ ಜ್ಯುವೆಲ್ರೀಸ್ ತೊಗೊಳ್ಬೇಕಿತ್ತು. ಪಾಪಗೆ ಸೊಂಟಕ್ಕೆ ಹಾಕ್ತಾರಲ್ಲ ಚೈನ್ನ, ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅಮ್ಮನ ಹತ್ರ ಸ್ವಲ್ಪ ಅವ್ರ ಸೇವಿಂಗ್ಸಲ್ಲಿ ಅವನಿಗೆ ಒಂದು ರಿಂಗ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ರಿಂಗ್ ನೋಡ್ತಾ ಇದ್ರು. ನಾನು ಈ ರೀತಿ ಒಂದು ಸ್ಟಡ್ಸ್ ಮಾಡೋಕ್ಕೆ ಕೊಟ್ಟಿದ್ದೆ. ಅದು ಕೇಳ್ತಿದ್ದೇನೆಂದರೆ ಸಿಲ್ವರ್ನಲ್ಲಿ ಹಾರ್ಟ್ ಶೇಪ್ ರೀತಿ ಅಥವಾ ಒಂದು ವೈಟ್ ಸ್ಟಡ್ ರೀತಿ ಚಿಕ್ಕದ್ದು ಹೇಳಿದೆ ತಗೊಳ್ಳೋಕ್ಕೆ. ಅವ್ರು ಇನ್ನೂ ಸ್ವಲ್ಪ ದೊಡ್ಡದು ಇತ್ತಷ್ಟೇ, ಇನ್ನು ಸ್ವಲ್ಪ ಚಿಕ್ಕದು ಬೇಕಿತ್ತು ನನಗೆ. ನನಗೇನೆಂದರೆ ಗೋಲ್ಡ್ ಇಯರಿಂಗ್ಸ್ನ ಡೈಲಿ ಯೂಸಿಗೆ ವೇರ್ ಮಾಡಿದ್ರೆ ಲೈಕ್ ಒಂಥರ ಇನ್ಫೆಕ್ಷನ್ಸ್ ರೀತಿ ಆಗುತ್ತೆ. ಈಗ ನಾನು ಕಿವಿಲಿ ಹಾಕ್ಕೊಂಡಿದ್ದೀನಲ್ಲ, ಈ ರೀತಿ ಸ್ಟಡ್ಸ್ ಹಾಕಿದ್ರೆ ಏನೂ ಆಗೋಲ್ಲ. ಅದರಿಂದ ಅದು ಸ್ವಲ್ಪ ಸಿಲ್ವರ್ ಸ್ಟಡ್ಸ್ ತಗೊಳ್ತೀನಿ. ಅದು ಸ್ವಲ್ಪ ಒಂಥರ ಆಕ್ಸಿಡೈಸ್ ಜ್ಯುವೆಲ್ರಿ ಥರ ಬ್ಲ್ಯಾಕ್ ಆಗುತ್ತಲ್ಲ, ಆವಾಗ ಚೇಂಜ್ ಮಾಡಿಸ್ತಿರ್ತೀನಿ. ಸೊ ಇವತ್ತು ತೊಗೊಂಡಿದ್ದು ಸ್ಯಾರೀಸ್ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಕ್ರೀಪ್ ಸಿಲ್ಕಲ್ಲಿ ಸೆಮಿ ಸಿಲ್ಕ್ ಬರುತ್ತಲ್ಲ, ಅದ್ರಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಅದೇ ರೀತಿ ಸ್ಯಾರೀಸೇ ತೊಗೊಂಡಿರಲಿಲ್ಲ ನಾನು. ಅಮ್ಮಂಗೆ 2 ಕೊಡಿಸಿದ್ದೆ ಆ ರೀತಿ ಕ್ರೀಪ್ ಸಿಲ್ಕಲ್ಲಿ. ಸೊ ಅಮ್ಮ ಉಟ್ಕೊಂಡಾಗ ಅಂದರೆ ಸಾಫ್ಟ್ ಮೆಟೀರಿಯಲ್ ಅಲ್ವಾ, ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಕಷ್ಟಪಡೋಂಗಿರಲ್ಲ ಸ್ಯಾರಿ ಮೇಂಟೈನ್ ಮಾಡೋಕ್ಕೆ. ಹೆಂಗೂ ಪಾಪು ಇರ್ತಾನಲ್ಲ, ಇವಾಗೆಲ್ಲ ನಾರ್ಮಲ್ ಬಾರ್ಡರ್ ಸ್ಯಾರೀಸ್ ಅಥವಾ ಸಿಲ್ಕ್ ರೀತಿ ವೇರ್ ಮಾಡಿದ್ರೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಕ್ರೀಪ್ ಸಿಲ್ಕಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿದೆ, ಬಟ್ ಅದರಲ್ಲಿ ಇರಲಿಲ್ಲ. ಅದ್ರ ಥರನೇ ಸಿಮಿಲರ್ ಇದೂ ಅದೇ ರೀತಿಯೇ, ಕ್ರೀಪ್ ಸಿಲ್ಕ್ ಥರದ್ದೇ, ಇದೊಂದು ಚಿಕ್ಕದಷ್ಟೇ, ಬಟ್ ಡಬಲ್ ಕಲರಲ್ಲಿ. ನನಗೇನು ಬೇಕಿತ್ತು ಅಂದರೆ ಮಾವಿನಕಾಯಿ ಅಥವಾ ಶಂಖ ಡಿಸೈನ್ ಬರುತ್ತಲ್ಲ, ಅದ್ರಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ. 3D ಪ್ಯಾಟ್ರನ್ ಅಥವಾ 2Dನಲ್ಲಿ ಸಿಗಲಿಲ್ಲ. ಇದು ಸಿಕ್ತು, ಬಟ್ ಇದು ಅದಕ್ಕಿಂತ ಸಾಫ್ಟ್ ಇದೆ. ಬಟ್ ನನಗೆ
ಪರ್ಟಿಕ್ಯುಲರಾಗಿ ನನಗೇನಂದರೆ ಮನೇಲಿ ಅಂದ್ಕೊಂಡಿರ್ತೀನಿ ನಂಗೆ ಇದೇ ರೀತಿ ಬೇಕು ಅಂತ. ಸೊ ಅಂದರೆ ಅದಕ್ಕೆ ಸಿಮಿಲರ್ ಸಿಕ್ತಾಗಲೂ ಕೂಡ ನನಗೆ ಮೈಂಡಲ್ಲಿ ಅದೇ ಇರುತ್ತೆ, ನನಗೆ ಅದೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಅದು ಸಿಗಲಿಲ್ಲ ಅಂದರೆ ಬೇಜಾರಾಗಿ ಯಾವುದೋ ಒಂದು ತೊಗೊಂಡು ಬರೋದು. ಬಟ್ ಇಲ್ಲಿ ಮಾತ್ರ ಪ್ರೈಸಸ್ ತುಂಬ ಜಾಸ್ತಿ ಕುಣಿಗಲ್ ಸ್ಯಾರಿ ಶಾಪ್ಸ್ನಲ್ಲಿ. ಅಂದರೆ ಈಗ ನಾವು ಇನ್ಸ್ಟಾ ಪೇಜಸ್ನಲ್ಲೆಲ್ಲ ನೋಡಿರ್ತೀವಲ್ಲ, ಪ್ರೈಸ್ ಅಷ್ಟೇ ಇರುತ್ತೆ, ಅದಕ್ಕಿಂತ ಕಡಿಮೆ ಒಂದು 200-300 ಜಾಸ್ತಿನೇ ಹೇಳ್ತಾರೆ. ಸೊ ನಾನು ಹಿಂಗೆ 2000 ಒಳಗಡೆ ಸ್ಯಾರೀಸ್ ತೊಗೊಳೋದ್ರೆ ಸೊ ನಾನು ಆಲ್ವೇಸ್ ಅದರಲ್ಲೇ ತರಿಸ್ತಾ ಇದ್ದಿದ್ದು. ಬಟ್ ಇವಾಗ ನಾನು ಹೋಗೋಷ್ಟರಲ್ಲಿ ಅದು 7 ಡೇಸ್ ಡೆಲಿವರಿ ಅಥವಾ 6 ಡೇಸ್ ಬೇಕಾಗುತ್ತೆ. ಅರ್ಜೆಂಟ್ನಲ್ಲಿ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಇವಾಗ ನಾನು ತೋರಿಸಿದ್ದು ನಿಮಗೆ ಪಲ್ಲು ಮತ್ತು ಬ್ಲೌಸ್ ಪೀಸ್, ಇದು ಪಲ್ಲು ಆ್ಯಂಡ್ ಇನ್ನೊಂದು ಸ್ವಲ್ಪ ಚಿಕ್ಕ ಬುಟ್ಟ ಥರ ಇತ್ತಲ್ಲ ಅದು ಏನದು ಬ್ಲೌಸ್ ಪೀಸು. ಸೊ ಇದಕ್ಕೆ ಈ ಸ್ಯಾರಿಗೆಲ್ಲ ಇನ್ನೊಂದು ಕ್ರೀಪ್ ಸಿಲ್ಕ್ ಅಂತೀನಿ, ಇನ್ನೊಂದು ಸ್ಯಾರಿ ತೋರಿಸಿದ್ನಲ್ಲ ಜಾರ್ಜೆಟ್ ಥರ, ಆ ಸ್ಯಾರಿಗೆ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಸ್ಯಾರಿಗೆ ಏನಾದರೂ ಬೇರೆ ಪ್ಯಾಟ್ರನ್ಸಲ್ಲಿ ಸ್ಲೀವ್ ಅಥವಾ ಪೂರ್ತಿ ಕಾಲರ್ ನೆಕ್ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಇದಕ್ಕೆ ಆ ಸ್ಯಾರಿಗಿಂತ ಜಾರ್ಜೆಟ್ ಸ್ಯಾರಿಗಿಂತ ಈ ಸ್ಯಾರಿನೇ ಅಂದರೆ ಮೇಂಟೈನ್ ಮಾಡೋದು ಕೂಡ ಚೆನ್ನಾಗಿದೆ ಆ್ಯಂಡ್ ಸಾಫ್ಟ್ ಕೂಡ ಇದೆ. ಸೊ ಈ 2 ಸ್ಯಾರೀಸ್ ತೊಗೊಂಡೆ. ಸ್ಯಾರಿಗೆ ಇದಕ್ಕೆ 1350 ತೊಗೊಂಡ್ರು ಆ್ಯಂಡ್ ಈ ಸ್ಯಾರಿಗೆ 1250 ಆಯಿತು. ಸೊ 100 ವೇರಿಯೇಷನ್ಸ್ ಅಷ್ಟೇ. ಬಟ್ ಕ್ರಿಪ್ ಸಿಲ್ಕ್ ಇದೆಯಲ್ಲ ಅದಕ್ಕೇ ಜಾಸ್ತಿ 100. ಮತ್ತು ಇನ್ನು ಸ್ವಲ್ಪ ಏನಂದರೆ ನಾನು ಅದೇ ಹೇಳಿದ್ನಲ್ಲ ಸಿಲ್ಕ್, ಇದೆರಡು ಸ್ಯಾರಿಯಿಂದ 2600 ಆಯಿತು. 3250ಇಂದ 20% ಡಿಸ್ಕೌಂಟ್ ಕೊಟ್ಟರು. ಸೊ ಅದರಿಂದ 2600 ಆಯಿತು ಸ್ಯಾರೀಸ್ಗೆ. ನನಗೆ ಏನಂದರೆ ನಾನು ಹೇಳಿದ್ನಲ್ಲ ನಂಗೆ ಪರ್ಟಿಕ್ಯುಲರಾಗಿ ಅದೇ ಸ್ಯಾರಿ ಬೇಕಿತ್ತು ಅಂತ. ಸೊ ಜಾಸ್ತಿ ತೊಗೊಳ್ಳಿಲ್ಲ, ಒಂದೊಂದು 1000ನಲ್ಲಿ ತೊಗೊಂಡ್ಬಿಟ್ಟು ಇನ್ನೂ 2000 ಸೇವ್ ಮಾಡಿಕೊಂಡೆ. ಅಂದರೆ ಇದು ಅಮ್ಮ ಕೊಡ್ಸಿದ್ದು ನನಗೆ. ಸೊ ನಾನು ನನ್ನ ದುಡ್ಡಲ್ಲಿ ತೊಗೊಂಡಿಲ್ಲ. ಇವಾಗ ಏನಂದರೆ ಯಾವ್ದಾದ್ರು ಇನ್ಸ್ಟಾ ಪೇಜ್ನಲ್ಲಿ ನೋಡಿಬಿಟ್ಟು ನಾನು ಹೇಳಿದ್ನಲ್ಲ ಸೆಮಿ ಸಿಲ್ಕಲ್ಲಿ ಆ ರೀತಿ ಇದರಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇದ್ದಿದ್ದೇ ರೀತಿ, ಅಂದರೆ ಅದು ಬನಾರಸ್ ಸ್ಯಾರಿ ಅದು. ಸೊ ಅದು ಲೈಟ್ ಬ್ಲೂ ಸ್ಯಾರಿಗೆ ಈ ರೀತಿ ರಾಯಲ್ ಬ್ಲೂ ಬಾರ್ಡರ್ ಬಂದಿದೆ. ಆದರೆ ಇದು ಸ್ಕೈ ಬ್ಲೂ ಬಾರ್ಡರ್ ಬಂದು ರಾಯಲ್ ಬ್ಲೂ ಸ್ಯಾರಿ ಇದಿರೋದು. ಅಂದರೆ ಇದು ಜಾರ್ಜೆಟ್ಟು ಮತ್ತು ಅದು ಬನಾರಸ್ ಸ್ಯಾರಿ. ಸೊ ಅಂದರೆ ಡಾರ್ಕ್ ಕಲರ್ ಇತ್ತಲ್ವ, ಇದು ಡಾರ್ಕ್ ಕಲರ್ ಜೊತೆಗೆ ಲೈಟ್ ಬಾರ್ಡರ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಾನು ನಾರ್ಮಲಾಗಿ ಈ ರೀತಿ ಗ್ರ್ಯಾಂಡ್ ಸ್ಯಾರೀಸ್ ಏನು ಫಂಕ್ಷನ್ಸ್ಗೆ ಈ ರೀತಿ ಅಷ್ಟೇ ವೇರ್ ಮಾಡೋದು. ಸೊ ಹೇಗಿದ್ರು ಪಾಪು ನೇಮಿಂಗ್ ಸರಿ ಮನೆಗೆ ಏನಂದರೆ ನಾವು ದೇವ್ರನ್ನೆಲ್ಲ ಕರೆಸ್ಬಿಟ್ಟು ಈ ರೀತಿ ಮಾಡ್ತೀವಿ. ಸೊ ಜಾಸ್ತಿ ಸ್ಯಾರೀಸ್ ಬೇಕಾಗುತ್ತೆ, ಒಂದು 2 ಡೇಸ್ ಫಂಕ್ಷನ್ ಈ ರೀತಿ ಮಾಡ್ಕೊಳ್ತೀವಿ. ಆವಾಗ ವೇರ್ ಮಾಡಿದ್ರೆ ಅದು ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅಂದ್ಕೊಂಡು ತಗೊಂಡೆ. ಆ್ಯಂಡ್ ಪಾಪು ನಾಮಕರಣಕ್ಕೆ ಏನಂದರೆ ಸಿಲ್ಕ್ ಸ್ಯಾರಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ಮೈಸೂರು ಸಿಲ್ಕ್ ತೊಗೊಂಡ್ರೆ ಅದನ್ನು ಕೂಡ ಕ್ರೀಪ್ ಸಿಲ್ಕ್ ಅಥವಾ ಸೆಮಿ ಸಿಲ್ಕ್ ಅಂದ್ಕೊತಾರೆ ಅಂತ ಅದೊಂಥರ ಅನಿಸುತ್ತೆ. ಬಟ್ ಒಂದೊಂದ್ಸಲ ನೋಡಿದಾಗ ಅದೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಆ ಟೈಮ್ನಲ್ಲಿ ಹೇಗೆ ಯಾವ್ದು ತೊಗೊಳ್ಳೋದು ಅಂತ. ಅಂದರೆ ನನಗೆ ನಾರ್ಮಲಾಗಿ ನನಗೆ ಅಷ್ಟು ಮೈಸೂರು ಸಿಲ್ಕ್ ಏನು ಇಷ್ಟ ಆಗೋಲ್ಲ. ನನಗೆ ನಾರ್ಮಲ್ ಬಾರ್ಡರ್ ಸ್ಯಾರೀಸ್ ಏನು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಕಾಂಚಿಪುರಂ ಸ್ಯಾರೀಸ್, ನನಗಿದೇ ಇಷ್ಟ. ನೋಡ್ದು ಆ ಟೈಮಲ್ಲಿ ಯಾವ್ದು ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ನೋಡಿಬಿಟ್ಟು ಶಾಪ್ನಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ ನನಗೆ ಈ 2 ಸ್ಯಾರೀಸ್ ತೋರಿಸ್ಬೇಕು ಅನ್ನಿಸ್ತು. ಸೊ ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಗೌರಿ ಹಬ್ಬಕ್ಕೆ ಮುಂಚೆ ಪರ್ಚೇಸ್ ಮಾಡಿರೋದು. ಸೊ ನಾನು ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಹಬ್ಬ ಮುಗಿದಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನಂದರೆ ನನಗೆ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರೋಲ್ಲ, ಅದೊಂದೇ ಪ್ರಾಬ್ಲಮ್ ನನಗೆ. ಏಕೆಂದರೆ ಪಾಪು ಇರ್ತಾನೆ, ಮನೆ ಕೆಲಸ ಆ್ಯಂಡ್ ಎಕ್ಸ್ಟ್ರಾ ಅವನ್ನ ನೋಡಿಕೊಂಡು ಎಡಿಟಿಂಗ್ ಎಲ್ಲ ತುಂಬಾ ಕಷ್ಟ. ಏನಂದರೆ ಇಲ್ಲಿಗೆ ಬಂದಿದ್ದೀನಲ್ಲ ಇವಾಗ, ಸೊ ನಾನೇನು ವೀಡಿಯೋ ಶೂಟ್ ಮಾಡ್ತೀನಿ ಎಲ್ಲ ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅಂದರೆ ಅದು ಯಾವತ್ತು ಪಬ್ಲಿಷ್ ಆಗಬೇಕು ಅನ್ನೋದನ್ನ ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಪಾಪುಗೆ ಇದೊಂದು ಕೋಟ್ ಸೆಟ್ ತೊಗೊಂಡ್ರು. ಇದೊಂಥರ ಹೇಗಿದೆ ಅಂದರೆ ಶರ್ಟು ಪಾಪ್ಕಾರ್ನ್ ಕುರ್ತೀಸ್ ಅಂತ ಬರ್ತಿತ್ತಲ್ಲ, ಇವಾಗ ಒಂದು 5 ಮಂತ್ಸ್ ಬ್ಯಾಕಲ್ಲಿ ಟ್ರೆಂಡಲ್ಲಿತ್ತು, ಆ ರೀತಿ ಶರ್ಟ್ ಇದು. ಆ್ಯಂಡ್ ಇದಕ್ಕೊಂದು ಒಂಥರ ಡಾರ್ಕ್ ಕಲರ್ನಲ್ಲಿ ಒಂದು ಶಾರ್ಟ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಸಾಫ್ಟ್ ಇದೆ ಅಂದರೆ ಕ್ಲಾತು, ನಾರ್ಮಲಾಗಿ ಸಿಗುತ್ತಲ್ಲ ಶರ್ಟ್ಸು, ಆ ಶರ್ಟ್ಸ್ಗಿಂತ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಒಂಥರ ಸಿಲ್ಕ್ ಮೆಟೀರಿಯಲ್ ಥರ ಅದರಲ್ಲಿದೆ ಇದು.
ಶಾರ್ಟ್ಸ್ ಇದೆಯಲ್ಲ ಇದು. ಸೊ ಇದಕ್ಕೆ 650 ತೊಗೊಂಡ್ರು, 750 ಹೇಳಿದ್ರು. ಅಂದರೆ 10% ಮಾತ್ರ ಡಿಸ್ಕೌಂಟ್ ಕೊಟ್ಟಿದ್ದರಿಂದ 600 ಸಮಥಿಂಗ್ ಆಯಿತು. ಸೊ ತುಂಬ ಅಂದರೆ ತುಂಬಾ ಹೈ ಇರುತ್ತೆ. ಅಂದರೆ ನಾರ್ಮಲಾಗಿ ಬೇರೆ ಕಡೆ ಶಾಪ್ಸ್ನಲ್ಲಿ ನೋಡಿರ್ತೀವಲ್ಲ ಅಲ್ಲಿಗಿಂತ ತುಂಬ ಜಾಸ್ತಿ. ಇಬ್ಬರದ್ದು ಅಪ್ಪಂದು ಮತ್ತು ಅವನದು, ಅಂದರೆ ಅವರು ಪೀಸಸ್ ತಗೊಳ್ತಾರಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋಕೆ, ಇಬ್ಬರಿಂದ 408 ರುಪೀಸ್ ಆಗಿದೆ ಅವರಿಬ್ಬರಿಗೇ. ಅಂದರೆ ಅಷ್ಟು ಅದಕ್ಕೆ ವ್ಯಾಲ್ಯೂ ಇರೋಲ್ಲ, ಬಟ್ ಅಷ್ಟು ಕಾಸ್ಟ್ ಹೇಳೇ ಇರ್ತಾರೆ. ಫಿಕ್ಸ್ಡ್ ರೇಟ್ ಅಲ್ವಾ, ಈಗೇನು ಮಾಡೋಕ್ಕೋಗಲ್ಲ, ಅಷ್ಟು ಕೊಟ್ಟು ತರಲೇಬೇಕಾಗುತ್ತೆ. ಸೊ ನನಗಂತೂ ಇಲ್ಲಿ ಶಾಪ್ಸ್ನಲ್ಲಿ ಬಟ್ಟೆ ತೊಗೊಳ್ಳೋದಂದರೆ ಬಟ್ಟೆ ತೊಗೊಳ್ಳೋಕ್ಕೆ ಬೇಜಾರು ಅನ್ನೋ ಥರ. ಹಿಂಗೆ ಗೊತ್ತಿರುತ್ತೆ ನಮ್ಗೆ ಅದ್ರ ವ್ಯಾಲ್ಯೂ, ಬಟ್ ಜಾಸ್ತಿ ಕೊಟ್ಟು ತೊಗೊಳ್ಬೇಕು ಅಂದಾಗ ಬೇಜಾರಾಗುತ್ತೆ. ಆದ್ರೆ ಪಾಪುದಕ್ಕೆ ವರ್ತ್ ಅನ್ನಿಸ್ತು, ಬಟ್ ನನ್ನ ಸ್ಯಾರೀಸ್ಗೆ ಅಷ್ಟು ಅಂದರೆ 1000 ಅಷ್ಟರಲ್ಲೇ ವ್ಯಾಲ್ಯೂ ಅದ್ರದ್ದು, ಬಟ್ ನಂದಕ್ಕೆ ಜಾಸ್ತಿ ಆಯಿತು. ಪಾಪುದಕ್ಕೆ ಚೆನ್ನಾಗಿದೆ, ಅದು ವರ್ತ್ ಅನ್ನಿಸ್ತು ಪಾಪಕ್ಕೆ ಡ್ರೆಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನು ಸ್ವಲ್ಪ ಜ್ಯುವೆಲ್ರೀಸ್ ತೊಗೊಂಡು ಬಂದ್ವಲ್ಲ, ಅದನ್ನು ಕೂಡ ತೋರಿಸ್ತೀನಿ ಇವಾಗ ವಿಡಿಯೋ ಮಾಡಿಕೊಂಡು. ಈಗ ನಾನು ವೇರ್ ಮಾಡಿರೋದು ಇದು ಡ್ರೆಸ್ಸು ನಿಮಗೆ ಪ್ರೀವಿಯಸ್ ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ, ಫ್ರಾಕ್ಸ್ ತರಿಸಿದ್ದೆ 4 ಅಂತ, ಶಾಪಿಂಗ್ ವ್ಲಾಗ್ ಅಂತ ಪೋಸ್ಟ್ ಮಾಡಿದ್ದೀನಿ ನೋಡಿ, ಆವಾಗ ತರಿಸಿದ್ನಲ್ಲ ಅದನ್ನು ವೇರ್ ಮಾಡಿದ್ದೀನಿ. ಇದು ಜ್ಯುವೆಲ್ರಿ ಬಾಕ್ಸ್ನಲ್ಲಿ ಏನಿದೆ ಅಂದರೆ ಒಂದು ಸೊಂಟದ ಚೈನ್, ಪಾಪುಗೆ ಚಿಕ್ಕ ಮಕ್ಳಿಗೆ ಹಾಕ್ತಾರಲ್ಲ ಆ ರೀತಿದ್ದು. ಸೊ ಇದು ನಮಗೆ ಎಷ್ಟು ಗ್ರಾಮ್ಸ್ ಆಯ್ತು ಅಂದರೆ 40 ಗ್ರಾಮ್ಸ್ ಏನೋ ಇತ್ತಿದ್ದು. ಅಂದರೆ ಮುಂಚೆನೇ ಮಾಡಿಸಿದ್ರಮ್ಮ ಇದನ್ನ. ಒಂದು ಪಾಪುಗೆ ಹಾಕಿದ್ದಾಗ ಅದು ಇದನ್ನು ಬೀಳಿಸ್ಕೊಂಡು ಬಿಟ್ಟಿದ್ದ ಗೆಜ್ಜೆನ. ಸೊ ಅದನ್ನು ಹಾಕ್ಸ್ಕೊಂಡು ಬರೋಕ್ಕಿಂತ ತೊಗೊಂಡೋಗಿದ್ವಿ. ಆಲ್ಮೋಸ್ಟ್ ಇದನ್ನೊಂದು 15 ಡೇಸ್ ವೇರ್ ಮಾಡಿದ್ದಾನೆ. ಹಂಗೆ ತೊಗೊಂಡು ಬಂದ್ವಲ್ಲ, ಇದನ್ನು ತೋರಿಸಿರಲಿಲ್ಲ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಅವ್ನಿಗೇನಂದರೆ ಹಿಂಸೆ ಇದನ್ನೆಲ್ಲ ಹಾಕೋದು, ನನಗಿದೆಲ್ಲ ಹಾಕೋಕೆ ಇಷ್ಟ ಇಲ್ಲ. ಅವ್ರಿಗೇನಂದರೆ ಹಾಕಬೇಕು ಅಂತ ಹೇಳಿ ಹಾಕ್ತಾರಷ್ಟೇ. ಹಿಂಗೆಲ್ಲಾದರೂ ಕರ್ಕೊಂಡೋದಾಗ ಮಾತ್ರ ಹಾಕ್ತೀನಿ, ಡೈಲಿ ವೇರ್ಗೇನು ಹಾಕೋದಿಲ್ಲ. ಇನ್ನೊಂದೇನೆಂದರೆ ರಿಂಗ್ ಕೊಡಿಸಿದ್ರು ಅವನಿಗೆ ಅಂತ. ರಿಂಗ್ ಅಮ್ಮನ ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡಿದ್ರು ಅಂತ ಕೊಡಿಸಿದ್ರು. ಸೊ ಇದು 1.5 ಗ್ರಾಮ್ಸ್ ಅಂದರೆ 15,000 ಚೇಂಜ್ ಆಯಿತು. ಅವ್ರಿಗೇನಂದರೆ ಇವಾಗ ಮುಂಚೆ ಏನಾದ್ರು ಸೇವ್ ಮಾಡಿದರೆ ನಮಗೆ ಅಥವಾ ಅವ್ರಿಗೇನಾದರೂ ತೊಗೊಳ್ತಿದ್ರು. ಇವಾಗೇನಾದರೂ ಒಂದು ಚಿಕ್ಕ ಸೇವಿಂಗ್ಸ್ 10-20 ಇದ್ದರೂ ಸಾಕು, ಆವಾಗಲೇ ಅವ್ನಿಗೇನಾದರೂ ತೊಗೊಂಡು ಬಂದಿರ್ತಾರೆ. ರಿಂಗ್ ಕೊಡಿಸಿದ್ರು ಅವನಿಗೆ, ಚೈನ್ ಒಂದು ಕೊಡಿಸಿದ್ರು, ಒಂದು ಬೆಳ್ಳಿದು ಒಂದು ಬಟ್ಲು ಕೊಡಿಸಿದ್ರು. ಸೇವ್ ಮಾಡೋದು ಎಲ್ಲ ಅವ್ನಿಗೇನಾದರೂ ಕೊಡಿಸೋದು, ಹಿಂಗೆ ಮಾಡ್ತಾರೆ. ಡಿಸ್ಟರ್ಬೆನ್ಸ್ ಇದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸಸ್. ಅವನಿಗೆ ನಾನು ಮಾತಾಡ್ತಿದ್ರೆ ಅವನ್ನ ಮಾತಾಡಿಸ್ತಿದ್ದೀನಿ ಅಂದ್ಕೊಂಡು ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಸೊ ಇದನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು, ಅಂದರೆ ಅವ್ನ ಸೈಜಿಗೆ ತಕ್ಕಂತೆ 3 ಸ್ಟೇಜಸ್ ಥರ ಕೊಟ್ಟಿದ್ದಾರೆ. ಅವ್ನು ಸ್ವಲ್ಪ ದೊಡ್ಡವನಾದಂಗೆ ಚೇಂಜ್ ಮಾಡ್ಕೊಳ್ಳೋ ಥರ, ಹಂಗೆ ಕೊಂಡಿ ಥರ ಅದಕ್ಕೆ ಲಾಕ್ ಮಾಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ಹಾಕಿಸ್ಕೊಳ್ತಾನೆ. ಅಂದರೆ ನನಗೆ ಹಾಕೋಕೆ ಇಷ್ಟ ಇಲ್ಲ, ಇರಿಟೇಟ್ ಆಗುತ್ತೇನೋ ಮಲಗಬೇಕಾದ್ರೆ, ಸೊಂಟಕ್ಕೆಲ್ಲ ಒತ್ಬೋದು, ಈ ರೀತಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲಾದರೂ ಫಂಕ್ಷನ್ಸ್ ಏನಾದರೂ ಹಬ್ಬದಲ್ಲಿ ಇದನ್ನು ಹಾಕ್ಬಿಟ್ಟು ಇನ್ನೊಂದು ದಾರದ ಥರ ಬರುತ್ತಲ್ಲ, ದಾರದ ಥರ ಸಿಲ್ವರಲ್ಲೇ, ಅದನ್ನು ತಗೊಂಡು ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇನಾದರೂ ಹಬ್ಬಗಳಲ್ಲಿ ಈ ರೀತಿ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ. ಆ್ಯಂಡ್ ವ್ಲಾಗ್ಸ್ ಮಾಡೋಕ್ಕಂತೂ ನನ್ನ ಮಗ ಬಿಡ್ತಾನೆ ಇಲ್ಲ. ಏನಂದರೆ ಮನೇಲಿ ಮಾಡೋಕ್ಕಾಗಲ್ಲ, ಹಿಂಗೆಲ್ಲರೂ ಹೊರಗಡೆ ಹೋದಾಗ ಅಮ್ಮ ಅಪ್ಪ ಯಾರಾದರೂ ಎತ್ಕೊಂಡಿದ್ರೆ ಅಥವಾ ಜೊತೆಲಿ ಯಾರಾದರೂ ಇದ್ದಾಗ ಅವ್ನು ಎತ್ಕೊಂಡ್ರೆ ಮಾತ್ರ ಸಾಧ್ಯ. ಆ್ಯಂಡ್ ನನಗೆ ಹಿಂಗೆ ವೀಡಿಯೋ ಯಾರಾದರೂ ಮಾಡ್ಕೊಡೋಕೆ, ಶೂಟ್ ಮಾಡ್ಕೊಡೋಕ್ಕೂ ಕೂಡ ಯಾರೂ ಇಲ್ಲ. ಮನೇಲಿ ಈ ರೀತಿ ಅವನೇನಾದರೂ ಮಲಗಿದ್ದಾಗ ಈ ರೀತಿ ಏನಾದರೂ ತಂದಿದ್ದು ತೋರಿಸ್ಬೋದು, ಅಥವಾ ಎಲ್ಲರೂ ಹೊರಗಡೆ ಹೋಗಿ ತೋರಿಸ್ಬೋದು ಅಷ್ಟೇ. ನನಗೆ ಟ್ರೈಪೋಡ್ ನಾನು ಹೊರಗಡೆ ಕ್ಯಾರಿ ಮಾಡೋಕ್ಕಾಗಲ್ಲ ಇವನ್ನ ಕರ್ಕೊಂಡು. ಮನೇಲಂದರೆ ಟ್ರೈಪೋಡ್ ಇಟ್ಕೊಂಡು ಅವ್ನು ಮಲಗಿದ್ದಾಗ ಈ ರೀತಿ ವೀಡಿಯೋ ಶೂಟ್ ಮಾಡ್ಕೊಳ್ಬೋದು. ವಾಯ್ಸ್ ಓವರ್ ಕೊಡೋಕ್ಕೂ ಅಷ್ಟೇ, ಅವ್ನು ಮಲಗಿರಬೇಕು, ಇಲ್ಲ ಏನಾದರೂ ಹೊಸದೇನಾದರೂ ಇಂಟ್ರೆಸ್ಟಿಂಗ್ ಅವ್ನಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಆಟ ಸಾಮಾನು ಕೊಟ್ಬಿಟ್ಟು ವಾಯ್ಸ್ ಓವರ್ ಕೊಟ್ಕೊಳ್ಬೇಕು. ಇಲ್ಲೊಂದು 3-4 ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿ ಪೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗಲೇ, ಯಾವಾಗ ಪಬ್ಲಿಷ್ ಮಾಡಬೇಕು ಅನ್ನೋ ರೀತಿ ಇಟ್ಕೊಂಡು. ಸೊ ಕಷ್ಟಪಟ್ಟು ವ್ಲಾಗ್ ಮಾಡಿದ್ದಕ್ಕೆ ನಿಮ್ಮ ಕಡೆಯಿಂದ ಏನಂದರೆ ಒಂದು ಎನ್ಕರೇಜ್ಮೆಂಟ್, ಏನಾದರೂ ಒಂದು ಲೈಕ್ ಮಾಡಿದ್ರೆ ನಮಗೂ ಕೂಡ ವಿಡಿಯೋ ಮಾಡೋಕ್ಕೆ ಖುಷಿ ಇರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಅಮ್ಮ ಮತ್ತು ರಾತ್ರಿ ನಾನ್ ವೆಜ್ ಮಾಡಿದರು, ಬಿರಿಯಾನಿ ಮಾಡಿಬಿಟ್ಟು ಸ್ವಲ್ಪ ಮೊಸರು ಕೊಟ್ಟಿದ್ರು ಅದ್ರ ಜೊತೆಗೆ. ಸೊ ಇವಾಗ ಊಟ ಮುಗಿಸ್ಕೊಳ್ತಾ ಇದ್ದೀನಿ. ಅವನಿಗೆ ಇಲ್ಲಿ ಸ್ವಲ್ಪ ಏನಂದರೆ ಹೊಸ ಜಾಗ ಅನ್ನಿಸ್ತಲ್ಲ, ಆಲ್ಮೋಸ್ಟ್ 20 ಡೇಸ್ ಆಗಿತ್ತು ನಾವು ಊರಿಗೆ ಹೋಗಿ. 20 ಡೇಸಿಂದ ಅಲ್ಲಿಗೆ ಅಡ್ಜಸ್ಟ್ ಆದ. ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ನಿದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ತೊಡೆ ಮೇಲೆ ಹಿಂಗೆ ಮಲಗಿಸ್ಕೊಂಡಿದ್ದೀನಿ.
ಅವನಿಗೆ ಇವತ್ತು ವ್ಯಾಕ್ಸಿನ್ ಹಾಕ್ಸಿದ್ದೀವಿ. ಇಷ್ಟು ಅಂದರೆ ಒಂಥರ ಕಾಲೆಲ್ಲ ನೋವು ಬಂದಿದೆ ಅನಿಸುತ್ತೆ, ಅದಕ್ಕೆ ಮಲ್ಕೊಳ್ತಾ ಇಲ್ಲ. ಇಲ್ಲಾಂದರೆ ಅವ್ನ ಜಾಗಕ್ಕೆ ಅಡ್ಜಸ್ಟ್ ಆಗ್ತಾನೆ. ಕೈ ಮತ್ತು ಕಾಲಿಗೆಲ್ಲ ಇಂಜೆಕ್ಷನ್ಸ್ ಹಾಕಿದ್ದಾರೆ. ಸೊ ಪೈನ್ ಆಗಿದೆ ಅನಿಸುತ್ತೆ, ಅದಕ್ಕೆ ಈ ರೀತಿ ಆಡ್ತಾ ಇವಾಗಲೇ 1 ಗಂಟೆ ಆಗಿದ್ದಾನೆ, ಮಲಗಿದ್ದು ಇವಾಗ ಮತ್ತೆದ್ದಿದ್ದಾನೆ. ಸೊ ಇವನ್ನ ಇವಾಗ ಮತ್ತೆ ಆಟ ಆಡಿಸಿ ಮಲಗಿಸ್ಬೇಕು. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.